ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ, ಏನಪ್ಪ ಅಂದರೆ ಬಡವ್ರಿಗೆ ಒಂದು ಕಷ್ಟ ಆದರೆ ಶ್ರೀಮಂತರಿಗೆ ಒಂದು ಕಷ್ಟ. ಬಡವ್ರಿಗೆ ದುಡ್ಡಿಲ್ಲ, ದಿನನಿತ್ಯ ಕಷ್ಟಪಟ್ಟು ಕೆಲಸ ಮಾಡಬೇಕು. ಆದರೆ 3 ಕಾಸು ಬಂದರೆ ಅದರಲ್ಲೇ ಜೀವನ ಸಾಗಿಸಬೇಕು. ದಿನನಿತ್ಯ ಇದೇ ಜಂಜಾಟ ಅವ್ರಿಗೆ. ಬಡವ್ರಿಗೆ ಏನು ಮಾಡಿದ್ರು ಏನು ಇದ್ರು ಎಟ್ಕಲ್ತು. ಹಬ್ಬಗಳಿಗೆ ಆಗಲಿ, ಪ್ರತಿಯೊಂದು ಕೆಲಸಗಳಾಗಲಿ, ಮಕ್ಕಳು ಓದಿಸ್ಬೇಕಾರಾಗಲಿ, ವ್ಯವಸಾಯ ಮಾಡಬೇಕಾಗಲಿ, ಇನ್ನಿತರೆ ಸಂಸಾರ ನಡೆಸಬೇಕಾಗಲಿ, ಪ್ರತಿಯೊಂದಕ್ಕೂ ಬಡವ್ರಿಗೆ ದುಡ್ಡೊಂದೇ ಒಂದು ದೊಡ್ಡ ಸಮಸ್ಯೆ. ಬೆಳಗ್ಗೆ ಎದ್ರು ಅಂದರೆ ಅವ್ರಿಗೆ ಯೋಚನೆ, ದುಡ್ಡು ಏನಪ್ಪ ಮಾಡೋದು, ಹೆಂಗಪ್ಪ ಮಾಡೋದು, ಜೀವನ ಮಾಡೋದು. ಬರೋ ಸಂಬಳ ಎಟ್ಕಲ್ತು, ಒಂದು 15,000 20,000 ಬರ್ತದೆ. ಏನು ಮಾಡೋದು? ಗಂಡ ಹೆಂಡ್ರು ಇಬ್ಬರು ಕೆಲಸಕ್ಕೆ ಹೋದ್ರು ಆದರೂ ಎಟ್ಕಲ್ತು. ಮಕ್ಳಿಗೆ ಓದಿಸ್ಬೇಕು. ಯಾರಿಗಾರ ಒಬ್ರಿಗೆ ಹುಷಾರು ತಪ್ಪೋದ್ರು ಅಂದರೆ ಅದರಲ್ಲಂತೂ ಈ ದುಡ್ಡು ಎಟ್ಕೆ ಬಂತು. ಸ್ಕೂಲ್ ಫೀಸ್ ಏನು, ಈಗಲೂ ಹುಷಾರು ತಪ್ಪೋದ್ರೆ ಏನು, ಆಮೇಲೆ ಯಾವ್ದಾರ ಹಳೆ ಗಾಡಿ ಏನಾರ ಕೆಟ್ಟೋಗಿರೋದು ಇದ್ಬಿಟ್ರೆ ಇನ್ನೂ ಟೆನ್ಷನ್ನು. ಗಾಡಿನೇ ರೆಡಿ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು ಅಂತ ಇನ್ನೂ ಬಡವ್ರಿಗೆ ಈ ಥರ ಚಿಂತೆ. ಶ್ರೀಮಂತರುಗಳಿಗೆ ದೊಡ್ಡ ದೊಡ್ಡ ಕೋಟಿಗಟ್ಟಲೆ, ಸಾವಿರಾರು ಕೋಟಿ ಇರ್ತದೆ, ನೂರಾರು ಕೋಟಿ ಖರ್ಚು ಮಾಡ್ತಾ ಇರ್ತಾರೆ. ಅವ್ರಿಗೇನಪ್ಪ ಚಿಂತೆ ಅಂದರೆ ಆರೋಗ್ಯದೇ ಒಂದು ದೊಡ್ಡ ಸಮಸ್ಯೆ. ಆರೋಗ್ಯನೇ ಇರಲ್ತು. ಒಂದು 30 ವರ್ಷ 40 ವರ್ಷಕ್ಕಾಗಲೇ ಮಕ್ಳುಗಳೆಲ್ಲ ದಪ್ಪ ಆಗ್ಬಿಡ್ತಾರೆ, ಊದೊಯ್ತಾರೆ. ಎಷ್ಟು ದುಡ್ಡು, ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ, ಆಯುಸ್ಸೇ ಇರಲ್ತು, ಆಯುಸ್ ಕಮ್ಮಿ. ಅವ್ರಿಗೆ ಆ ಥರ ಸಮಸ್ಯೆ. ಬುದ್ಧಿ ಗೊತ್ತದೆ ಎಲ್ಲರಿಗೂ, ಬಡವ್ರಿಗೂ ಗೊತ್ತದೆ, ಶ್ರೀಮಂತರಿಗೂ ಗೊತ್ತದೆ ಏನು ಮಾಡಬೇಕು ಅಂತ. ಆದರೆ ಕೆಲವೊಂದು ಸಮಯದಲ್ಲಿ ಶ್ರೀಮಂತರುಗಳಿಗೆ ಅವ್ರ ಬುದ್ಧಿ ಮೇಲೆ ಮಂಕ್ ಬುದ್ಧಿ ಹರ್ಚೋಗಿರ್ತದೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವರು ದುಡ್ಡು ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಆದರೆ ಆಯುಸ್ನ ಹೆಂಗಪ್ಪ ಹೆಚ್ಚಿಸ್ಕೋಬೇಕು? ಮಕ್ಳುಗಳಿಗೆ ಇವಾಗ ನಮ್ಮ ಹತ್ರ ಸಾವಿರಾರು ಕೋಟಿ ಅದೇ, ಏನು ಮಾಡೋದು? ಮಕ್ಳುಗಳಿಗೆ ನೋಡ್ರಿ ಹಿಂಗಾಗೋದ್ರ ಕತೆ ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರು ಏನು ಮಾಡಬೇಕು ಅಂದರೆ ಚಿಕ್ಕದ್ರಿಂದನೇ ಯೋಚನೆ ಮಾಡಬೇಕು. ತಡಿ, ನಮ್ಮ ತಾವು ಸಾವಿರಾರು ಕೋಟಿ ಅದೇ ಅಂತ ನಮ್ಮ ಮಕ್ಳಿಗೆ ಹೆಂಗೆ ಬೇಕು ಹಂಗೆ ಇದು ಮಾಡಬಾರ್ದು. ಆಯುಸ್ನ ಹೆಚ್ಚಿಸ್ಕೋಬೇಕು ಅಂದ್ಬಿಟ್ಟು ಅವ್ರಿಗೆ ಕಷ್ಟದ ಬಗ್ಗೆ ತಿಳಿಸ್ಬೇಕು. ಕಷ್ಟಗಳ ಬಗ್ಗೆ ಮನವರಿಕೆ ಮಾಡಬೇಕು. ಕಷ್ಟದ ಕೆಲಸಗಳು ಕೊಡಬೇಕು. ಆಯುಸ್ನ ಹೆಚ್ಚಿಸ್ಕೋಬೇಕಾದ್ರೆ ಅವ್ರ ಆರೋಗ್ಯನ, ಅವ್ರ ದೇಹನ ಗಟ್ಟಿ ಮಾಡಿಸ್ಬೇಕು. ಎಲ್ಲಂದ್ರೆ ಅಲ್ಲೇ ಬಿಟ್ಟು ಅವ್ರಿಗೆ ಹೆಂಗೆ ಬೇಕು ಹಂಗೆ ಬೆಳೆಯೋಕ್ಕೆ ಬಿಟ್ಬಿಡ್ತಾರೆ, ದಪ್ಪ ಆಗೋಯ್ತಾರೆ, ಊದೊಯ್ತಾರೆ. ಆಗ ಆರೋಗ್ಯ ಸಮಸ್ಯೆ ಇರ್ತದೆ ಅವ್ರಿಗೆ. ಅವ್ರ ಆಸ್ತಿ ಪಾಸ್ತಿನೆಲ್ಲ ಹೋಯ್ತದೆ. ಅವರು ಎಂತಕರ ಅವ್ರಿಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಏನಕ್ಕಪ್ಪ ಅವ್ರಿಗೆ ಸಾವಿರಾರು ಕೋಟಿ ಖರ್ಚು ಮಾಡಬೇಕು? ಅದೇ ದುಡ್ಡನ್ನ ಸಾವಿರಾರು ಕೋಟಿನ ಬಡವ್ರ ಬಗ್ಗರಿಗೆ, ಅವ್ರ ಕೈಲಾಗದಿರೋರಿಗೆ, ಅವ್ರ ಕಡೆ ಇರೋರಿಗೆಲ್ಲ ಕೊಟ್ಟರೆ ಅವರು ಅವ್ರ ಫೋಟೋಗಳ್ನ ಮನೆಗಳಲ್ಲಿ ದೇವರು ಅಂತ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಅದು ಬಿಟ್ಟು ದುಡ್ಡಿರೋರ್ಗೇ ಅವರು ಸಾವಿರಾರು ಕೋಟಿ ತಗೊಂಡೋಗಿ ದುಡ್ಡಿರೋರ್ಗೇ ಕೊಡ್ತಾರೆ. ಏನು ಪ್ರಯೋಜನ? ಅದು ಏನೂ ಇಲ್ಲ. ಆದ್ರೂ ದುಡ್ಡು ತಗೊಳ್ಳೋರು ಅಷ್ಟೇ, ಬಡವ್ರು ತಗೊಂಡ್ರು ಕೊಟ್ಟೋರನ್ನ ನೆನಕೇಬೇಕು. ಬಡವರು ಅಷ್ಟೇನೆ, ದುಡ್ಡು ಕೊಟ್ಟ ಬುಡ್ಲ ಅವನು ತಾವೇನು ಸಾವಿರಾರು ಕೋಟಿ ಬಿದ್ದಂತೆ ದುರಹಂಕಾರ ಪಡಬಾರ್ದು. ಸಿಕ್ತಿಟ್ಕೆ ಯಾರು ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿದ್ರಂತಲ್ಲ, ಸಿರಿ ಸಿಕ್ತಾಗ ಹಂಗಾಗಬಾರ್ದು. ಆದ್ದರಿಂದ ಯಾರೇ ಆಗಲಿ ನಾನು ಹೇಳೋದು ಏನಪ್ಪ ಅಂದರೆ, ಬಡವರು ತಾಳ್ಮೆಯಿಂದ ಕಾಯಬೇಕು. ಶ್ರೀಮಂತರು ದುಡ್ಡು ಸಿಗೋದು ಅಂದ್ಬಿಟ್ಟು ದುಂದು ವೆಚ್ಚ ಮಾಡಬಾರ್ದು. ಯಾವುದಕ್ಕೂ ಎಲ್ಲ ಸಮನಾಗಿರಬೇಕು. ಪ್ರತಿಯೊಬ್ಬರೂ ಆರೋಗ್ಯನ ಯಾರು ಪಡ್ಕೋತಾರೆ, ಅದಕ್ಕಿಂತ ಶ್ರೀಮಂತರು ಯಾರೂ ಇಲ್ಲ. ಆರೋಗ್ಯನೇ ಭಾಗ್ಯ. ಬಡವರು ಅಷ್ಟೇ, ನಮ್ಮ ಬಡತನ ಕೊಟ್ಬಿಡೋದು ಕಣಪ್ಪ ಅಂತ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬಾರ್ದು. ನೀವು ಆರೋಗ್ಯವಾಗಿದ್ದೀರಾ, ಅದ್ರ ಮುಂದೆ ಯಾವುದೂ ಇಲ್ಲ. ಆರೋಗ್ಯನೇ ಭಾಗ್ಯ. ಬಂದಷ್ಟೇ ಆಗಲಿ ಅಂಬಲಿಯೋ ಗಂಜಿಯೋ ಕುಡ್ಕೊಂಡು ಜೀವನ ಮಾಡಿರಿ. ನಿಮ್ಮದು ಒಂದು ಕಾಲ ನಡೀತಾ ಇರ್ತದೆ, ಅವ್ರದ್ದು ಒಂದು ಕಾಲ ನಡೀತಾ ಇರ್ತದೆ. ಒಂದಿನ ಎಲ್ಲ ಒಂದಿನ ಸರಿಯ್ತದೆ. ಅವರು ಒಂದಿನ ಸತ್ತಾಗ ಅವ್ರಿಗೂ ಮಣ್ಗಾಗ್ತಾರೆ, ನಮ್ಮನ್ನೂ ಮಣ್ಗಾಗ್ತಾರೆ, ಎಲ್ಲರನ್ನೂ ಮಣ್ಗಾಗ್ತದೆ. ಅದನ್ನು ಯಾರೇ ಆಗಲಿ, ಇರೋರು ಇಲ್ದಿರೋರು ಕೊಡ್ರಿ, ಇಲ್ದಿರೋರು ಇರೋರು ಕೊಡ್ರಿ. ಹಿಂಗೆ ಟಿಪಾಯಿಸ್ಕೊಂಡು ನಡೀತಾ ಇರ್ರಿ, ಜೀವನ ಹೋಯ್ತಾ ಇರ್ತದೆ. ಹೇಗೆ ಒಂದು ಗಾಡಿಗೆ ಗೇರು, ಎಕ್ಸ್ಲೇಟ್ರು, ಕ್ಲಚ್ಚು ಎಲ್ಲ ಇರ್ತಾವೆ. ಒಂದು ಸಮನಾಗಿ 4 ಚಕ್ರ ನಡ್ಸ್ಕೊಂಡು ಹೋಯ್ತವೆ. ಹಂಗೆ ದೇಶದಲ್ಲಿ ಜನಗಳು ಹೋಯ್ತಾ ಇರ್ತಾರೆ. ಆದರೆ ಕೆಟ್ಟದ ಕೆಲಸ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಕೆಟ್ಟದನ್ನ ಯೋಚನೆ ಮಾಡಬೇಡಿ, ಒಳ್ಳೇದನ್ನೇ ಯೋಚನೆ ಮಾಡಿ. ಬಡವ ಆಗಲಿ, ಬಡವ್ರಿಗೆ ಹೇಳ್ತೀನಿ, ಬೇಕಾದ್ರೆ ಶ್ರೀಮಂತರಿಗೆ ಹೇಳ್ತಾವನೆ ಕಳ ಇವನು ಅಂತ ಅರ್ಥವಲ್ಲ. ಬಡವರು ಅಷ್ಟೇ, ದುರಹಂಕಾರ ಪಡಬೇಡಿ. ಇಲ್ಲ ಅಂದ್ಬಿಟ್ಟು ಕಳ್ತನ ಮಾಡೋಕ್ಕೆ ಹೋಗ್ಬೇಡಿ, ಇನ್ನೊಬ್ರಿಗೆ ಮೋಸ ಮಾಡಬೇಡ್ರಿ. ತಂದೆ ತಾಯಿಗೆ ಮಾತ್ರ ಯಾವತ್ತೂ ಮರಿಬೇಡಿ. ತಾಯಿ ಮುಂದೆ ಯಾವ ದೇವರೇ ಆಗಲಿ ಯಾವುದೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ತಾಯಿನೇ. ಯಾವುದೇ ಒಂದು ವಸ್ತುನ ಕಳ್ಕೊಂಡಾಗ ಮಾತ್ರ ಅದು ಅದ್ರ ಬೆಲೆ ಗೊತ್ತಾಗೋದು, ಇದ್ದಾಗ ಗೊತ್ತಾಗಲ್ಲ. ತಾಯಿಂದಿರ ಹೆಚ್ಚಿಗೆ ಪ್ರೀತಿ ವಾತ್ಸಲ್ಯನ ಪಡೀರಿ. ತಾಯಿಂದಿರ ಚೆನ್ನಾಗಿ ನೋಡ್ಕೊಡಿ ತಂದೆ ತಾಯಿಂದ್ರನ್ನ. ಅದ್ರ ಮೇಲೆ ನಾವು ಎಷ್ಟೇ ಇದು ಮಾಡಿದ್ರು ಅದ್ರ ಮುಂದೆ ಯಾವುದು ಶೂನ್ಯ ತಂದೆ ತಾಯಿಗಳ ಮುಂದೆ. ಅದರಿಂದ ಬಡವ್ರಿಗೂ ಹೇಳ್ತಾ ಇದ್ದೀನಿ ನಾನು, ನಮ್ಮ ಬಡತನ ಅದೇ ನನ್ನೇನಪ್ಪ ಮಾಡೋಣ, ಹೋಗು ದೂರ ಅಂತ ತಂದೆ ತಾಯಿಗಳನ್ನ ಮನೆಯಿಂದ ಆಚೆ ಕಳಿಸೋದಲ್ಲ. ಬಡವ ಅಂಬಲಿಯೋ ಗಂಜಿಯೋ ಏನೇ ಆಗಲಿ
ನಾವು ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ಆದ್ರೂ ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟರೆ ಅಷ್ಟೇ ಸಾಕು. ಸಾಯೋ ಜೀವದಲ್ಲಿ ಸಾಯುವಾಗ ಯೋಚನೆ ಮಾಡಿಬಿಡ್ತಾರೆ, ನಮ್ಮ ಮಗ ನಮ್ಗೆ ಹಿಂಗೆ ಮಾಡಿಬಿಟ್ಟಲ್ಲ, ನಮ್ಮ ತಾಯಿ ಅಂತ ತಾಯಂದಿರು ಯೋಚನೆ ಮಾಡಿಬಿಡ್ತಾರೆ, ತಂದೆ ತಾಯಿಗಳು. ಆದ್ದರಿಂದ ಯಾರೇ ಆಗಲಿ ತಂದೆ ತಾಯಿಗಳನ್ನ ದೂರ ಮಾಡಬೇಡಿ, ಬಡವ ಆಗ್ಬೋದು ಶ್ರೀಮಂತ ಆಗ್ಬೋದು. ಆದ್ದರಿಂದ ನಾನು ಹೇಳೋದು ಏನಪ್ಪ ಅಂದರೆ, ಎಲ್ಲರೂ ಒಂದೇ ಥರ ಯೋಚನೆ ಮಾಡಿ, ಮೋಸ ಮಾಡದೆ, ಸುಳ್ಳು ಹೇಳದೆ, ಕಳ್ತನ ಮಾಡದೆ, ಹೊಂದಾಣಿಕೆ ಮಾಡಿಕೊಂಡು ತಾಳ್ಮೆಯಿಂದ ಹೋದರೆ ಯಾವುದೂ ಎಲ್ಲ ಕಷ್ಟನೂ ಪರಿಹಾರ ಆದೈತೆ. ಯಾವುದೇ ಒಂದು ಕಷ್ಟಕ್ಕೆ ಪರಿಹಾರ ಇದ್ದೇ ಇರ್ತದೆ. ಪರಿಹಾರ ಇಲ್ಲ ಅಂತ ಯಾವುದೂ ಇಲ್ಲ, ಪರಿಹಾರ ಇದ್ದೇ ಇದೆ. ಆದ್ದರಿಂದ ಬಡವ ಆಗಲಿ ಶ್ರೀಮಂತ ಆಗಲಿ ಇಬ್ಬರು ಅನುಸರಿಸ್ಕೊಂಡು ಹೋಗಲಿ. ಶ್ರೀಮಂತರಿಗೆ ಹೇಳೋದೇನಪ್ಪ ಅಂದರೆ, ನೀವು ದುಂದು ವೆಚ್ಚ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಾನು ಹೇಳ್ತೀನಿ, ನೀವು ಕೋಟಿ ಸುರಿದಿದ್ದ ದುಡ್ಡು ವೇಸ್ಟ್. ಅದು ನಿಮ್ಮ ಮಕ್ಳುಗಳ್ನ ಆರೋಗ್ಯವಾಗಿ ಗಟ್ಟಿಯಾಗಿ ಬೆಳೆಸ್ತು. ಹುಡುಗ್ರ ಜೊತೆ ಬೆಳೆಸ್ರಿ ನೀವು ಮಕ್ಳುಗಳ್ನ. ದೊಡ್ಡ ಶ್ರೀಮಂತರು ಮಕ್ಳುಗಳ್ನ ಮಣ್ಣಲ್ಲಿ ಆಡಲಿ. ದೊಡ್ಡ ಶ್ರೀಮಂತರ ಮಕ್ಕಳು ನೀವು ಜೋರಾಗಿ ಆಸ್ತಿ ಅಂದ್ಬಿಟ್ಟು ಜೋರಾಗಿ ವ್ಯವಹಾರ ಮಾಡಿ ಜೋರಾಗಿ ಬೆಳ್ಸೋಕೆ ಹೋಗ್ತೀರಿ. ಅವ್ರ ಆರೋಗ್ಯದ ಸಮಸ್ಯೆ 30 ವರ್ಷ 40 ವರ್ಷಕ್ಕೆ ಜೀವ ಕಳ್ಕೊತಾರೆ. ಜೀವ ಕಳ್ಕೊಂಡಾಗ ಆವಾಗ ನಿಮಗೆ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಹೋಯ್ತದೆ. ಸುಮ್ಮನೆ ವೇಸ್ಟು. ಎಲ್ಲ ಮಾಡೋದೆಲ್ಲ ಪ್ರಯೋಜನ. ಯಾರೋ ಬರ್ತಾರೆ, ಯಾರೋ ತಿಂತಾರೆ, ಹಂಗಾಗೋಯ್ತದೆ. ಆದರೆ ನೀವು ಚಿಕ್ಕದ್ರಿಂದ ನಿಮ್ಮ ಮಕ್ಳುಗಳಿಗೆ ಆರೋಗ್ಯ ಹೆಲ್ತ್ ನೋಡ್ಕೊಂಡು ಬನ್ನಿ. ದಪ್ಪ ಆಗದಿರ್ತಾರೆ ಬನ್ನಿ, ಸಣ್ಣಕ್ಕಿದ್ರೂ ಪರವಾಗಿಲ್ಲ. ಆಯುಸ್ಸು ಒಬ್ಬ ಮನುಷ್ಯ 80 ವರ್ಷ 90 ವರ್ಷ ಬದುಕೋ ಥರ ಅವನಿಗೆ ಆರೋಗ್ಯನ ಕೊಡಿ ಅಂತ ನಾನು ಹೇಳ್ತೀನಿ. ಆದ್ದರಿಂದ ಯಾರೇ ಆಗಲಿ ಎಷ್ಟು ಹೇಳ್ತಾನೆ ಇರಬೇಕಾಯ್ತು. ಇದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ನನ್ನ ಸ್ನೇಹಿತರುಗಳಿಗೆ. ಯಾರೇ ಆಗಲಿ ಏನಪ್ಪ ಅಂದರೆ ಸ್ನೇಹಿತರೆ, ಜೀವನದಲ್ಲಿ ಬಂದಿರೋದು ಅಂದರೆ ಪದೇ ಹೇಳಿದ್ರೂ ಆರೋಗ್ಯವಿರಬೇಕಾದ್ರೆ ನೀವು ಯಾವಾಗೂ ಒಳ್ಳೆಯ ಆಹಾರಗಳ್ನ ತಿನ್ನಿ. ಮೆಡಿಸನ್ ಇರೋಂಥ ಆಹಾರಗಳ್ನ ಯಾವುದೇ ಕಾರಣಕ್ಕೂ ತಿನ್ನೋಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲೇ ಆದಂಥ ಮಾಡ್ಕೊಂಡು ತಿನ್ನಿ. ಸೌದೆ ಒಲೆಯಲ್ಲಿ ಆದಷ್ಟು ಸೌದೆಗಳಲ್ಲಿ ಬೇಯಿಸ್ಕೊಂಡು ತಿನ್ನೋಕೆ ಇದು ಮಾಡಿ. ಅದ್ರ ಮುಂದೆ ಯಾವುದೂ ಇಲ್ಲ ಆರೋಗ್ಯ. ಇವೆಲ್ಲರೂ ಮುಂದೆ ಇರೋ ವ್ಯತ್ಯಾಸ ಇಂದನೇ ಬಡವ ಶ್ರೀಮಂತರ ಮುಂದೆ ಇರೋ ವ್ಯತ್ಯಾಸ ಇದೇನೆ. ಅವ್ರು ಯೋಚನೆ ಮಾಡ್ತಾರೆ, ಇವ್ರು ಯೋಚನೆ ಮಾಡೋರು. ಇದ್ರೂ ಆಯ್ಸಿರಲ್ತು, ಇವ್ರಿಗೆ ಆಯ್ಸಿರ್ತದೆ, ಇವ್ರಿಗೆ ದುಡ್ಡಿರಲ್ತು. ಇಷ್ಟೇ ಜೀವನದಲ್ಲಿ ನಡೀತಾ ಇರೋದು ಕೊರತೆ. ಇವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಮನ್ಸೂನಿಗೆ ಯಾವುದು ಪ್ರಾಬ್ಲಮ್ ಇರೋದ್ರಲ್ಲೇ ಸಂತೋಷ ಪಟ್ಟರೆ ಸಾಕು ನಮಗೆ. ಇನ್ನೂ ಬೇಕು ಇಲ್ಲಿ ಬೇಕು ಅಲ್ಲಿ ಬೇಕು ಅಲ್ಲಿ ಮನೆ ಬೇಕು ಅಂತ ಎಲ್ಲ ಕಟ್ಕೊಂಡು ಹೋಗ್ತೀವಿ. ಆಯ್ಸು ಯಾರಪ್ಪನ ಮನೆದಲ್ಲ. ಆಸೆ ಕೊಟ್ಟವನು ಮನ್ಸೂನಿಗೆ ಆರೋಗ್ಯ ಯಾರು ಕೊಟ್ಟವನು? ಆಯ್ಸು ಯಾವಾಗ ಓದತ್ತೋ ಪ್ರಾಣ ಜೀವ ಎಷ್ಟು ಗಂಟೆಲಿ ಓದತ್ತೋ ಎಲ್ಲಿ ಓದತ್ತೋ ಒಂದು ಗೊತ್ತಾಗಲ್ಲ. ಆದ್ದರಿಂದ ಹೇಳೋದೇನಪ್ಪ ಅಂದರೆ, ನಿಮ್ಗೆ ಎಷ್ಟಾಯಿತು ಅಷ್ಟು ಕಾಯ್ತು ಮಾಡ್ಕೊಂಡೋಗಿ. ಸಾನೆ ಆಸೆ ಪಡ, ಇನ್ನಷ್ಟು ಬೇಕು, ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು, ಇನ್ನೂ ಅಪಾರ್ಟ್ಮೆಂಟ್ ಬೇಕು, ಇನ್ನೂ ಜಮೀನು ಬೇಕು, ಅಲ್ಲಿ ಬೇಕು ಇಲ್ಲಿ ಬೇಕು, ಮನೆ ಕಟ್ಟಬೇಕು ತಗೋಯ್ತೀರಿ. ಅದೆಲ್ಲ ಸುಮ್ಮನೆ ಆಸೆ ಅಷ್ಟೇ. ನಮಗೆ ಇರೋದ್ರಲ್ಲೇ ಸಾಕು ತೃಪ್ತಿ ಪಟ್ಟರೆ ಅದ್ರ ಮುಂದೆ ಒಂದೂ ಅಲ್ಲ. ಪ್ರತಿಯೊಂದು ತಿಳ್ಕೋಬೇಕು ನನ್ನ ಸ್ನೇಹಿತರುಗಳು. ಜೀವನದಲ್ಲಿ ಒಬ್ಬರು ಸಾಯ್ತಾ ಇರ್ತಾರೆ, ಅದು ನೋಡಿಬಿಟ್ರೆ ಯಾಕಪ್ಪ ಬೇಕು ಜೀವನ ಅನ್ನಿಸ್ತಾ ಇರ್ತದೆ. ಇದೆಲ್ಲ ತಿಳ್ಕೋಬೇಕು ನನ್ನ ಸ್ನೇಹಿತರುಗಳು. ನಾನು ತಿಳ್ಕೊಳ್ಳಿ ಅಂತ ನಾನು ಮನದಟ್ಟು ಮಾಡ್ತಾಯಿದ್ದೀನಿ ನನ್ನ ಸ್ನೇಹಿತರೆ.